ರಮೇಶಣ್ಣ ಬೇಗ ಬನ್ನಿ, ಬಿಸಿಲೇರಕ್ಕೂ ಮುಂಚೆ ತೋಟಕ್ಕೆ ಹೋಗ್ಬೇಕು. ಬರ್ತೆ ತಡಿ ಮಾರಾಯ. ಭುವನ್, ಗಾಯ ಹೇಗಿದೆ ನಿನಗೀಗ? ಪೂರ್ತಿ ವಾಸಿಯಾಗಿದೆ ತಾನೆ? ಹಾ ದನಗಳೇ, ಪೂರ್ತಿ ವಾಸಿಯಾಗಿದೆ. ಹುಡುಕಿದ್ರು ಗಾಯ ಸಿಗಲ್ಲ. ಈ ಪಚ್ಚಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ? ಇತ್ತೀಚೆಗೆ ಅವನು ಟೈಮಿಗೆ ಸರಿಯಾಗಿ ಕೆಲಸಕ್ಕೆ ಬರ್ತಾ ಇಲ್ಲ. ಇಷ್ಟೊತ್ತಿಗೆ ಈಗಾಗಲೇ ಬಂದಿರಬೇಕಾಗಿತ್ತು ಅಲ್ವ ಅವನು? ಅಲ್ಲ, ಅವನು ಬಂದ ನೋಡಿ. ಬಾ ನಿಂದೆ ಮಾತು. 100 ವರ್ಷ ಆಯಸ್ ನಿನಗೆ. ದಣಗಳು ನಿನ್ನ ಬಗ್ಗೆನೇ ಕೇಳ್ತಾ ಇದ್ರು. ಎಂತ ಇರ್ಬೋದು, ನಂದು ಸವಿತಂದು ಎಡವಟ್ ಕತೆ ಅಂತಾರೆ ಗೊತ್ತಾತ ಅಂದೇಳಿ. ಹಂಗೇನಾರು ಗೊತ್ತಾದರೆ 100 ವರ್ಷ ಅಲ್ಲ 100 ಸೆಕೆಂಡಲ್ಲೇ ನನ್ನನ್ನು ಬಲಿ ಹಾಕ್ತರು. ಇವತ್ತಿಗೆ ನನ್ನ ಆಯಸ್ಸು ಮುಗೀತು. ಹೇ ಪಚ್ಚಿ, ಎಲ್ಲೋ ಹೋಗಿದ್ದೆ ಇಷ್ಟೊತ್ತು? ಭುವನ್ ಈಗಷ್ಟೇ ಸುಧಾರಿಸ್ಕೊಳ್ತಿದ್ದಾನೆ. ಅವನಿಗೆ ಜಾಸ್ತಿ ಕೆಲಸ ಬೀಳ್ದಿರೋ ಹಾಗೆ ನೋಡ್ಕೋಬೇಕು. ಹೊತ್ತಿ ಸರಿಯಾಗಿ ಬರಬೇಕು ಅಂತ ಹೇಳಿದ್ನೋ ಇಲ್ಲೋ ನಾನು ನಿನಗೆ? ಓ, ಸದ್ಯ ದಣಿಗಳು ಆ ವಿಷಯಕ್ಕೆ ಬರಲೆ ಬದಿಕಂಡೆ. ಆದರೆ ಆ ವಿಷಯ ಗೊತ್ತಾ ಇಲ್ಲ ಅಥವಾ ಮರ್ತೋಯ್ರ ಅಂದೇಳಿ. ಇರಲಿ, ನಾನು ಬೇರೆ ಅಂತಾರೆ ಮಾತಾಡಿ ತೇಲಿಸ್ದೆ. ಏನು ನಿಂತ್ಕೊಂಡಲ್ಲೇ ಕನಸ್ಕೊನ ಶುರು ಮಾಡ್ಬಿಟ್ಯಾ? ಏನು ನಿನ್ನೆ ಶೂಟಿಂಗ್ ಆಯ್ತಲ್ಲ ನಿಂದು ಸವಿತಾ, ಅದು ಅದರದ್ದೇ ಪ್ರಸಾರ ಆಗ್ತಿದ್ಯಾ ಹಾಗೆ ಕನಸಲ್ಲಿ? ಸುಮ್ಮನಿರಪ್ಪವನ, ತೋಟಕ್ಕೆ ಹೋಗ್ತಾ ಎಲ್ಲ ಮಾತಾಡ್ತೆ. ಓಯ್ ಪಚ್ಚೆ, ಬಂದೇನಾ? ಎಂತಕ್ಕ ತಡ ಮಾಡಿ ಬಂದಿದ್ದ? ನಿನ್ನ ಒಟ್ಟಿಗೆ ಮಾತಾಡ್ದಿತ್ತ, ತೋಟದಲ್ಲೇ ಮಾತಾಡ್ತೆ. ಬಾ. ಬೋನ, ನೀ ಎಂಥ ಕಲಾವಿದ ಅಂತ ಹೇಳಿ ಗೊತ್ತಿತ್ತು ಮರೆಯ. ಅತ್ಲಾಗೆ ಶ್ರದ್ಧಾ ಮೇಡಮ್ದು ತಲೆ ಕೆಡಿಸ್ತೆ, ಇತ್ಲಾಗೆ ಸವಿತಾ ನಿನ್ನ ಹಿಂದೆ ಬೀಳಂಗೆ ಮಾಡ್ಕತ್ತೆ. ಈ ನಿನ್ನ ಕೃಷ್ಣದಲ್ಲ ಜಾಸ್ತಿ ದಿನ ನೋಡಿದಿಲ್ಲ ಕಾಣ. ನನ್ನ ಕೃಷ್ಣಲೇ ಕತೆ ಹಾಗಿರಲಿ, ನಿನ್ನೆ ಶಿವಪುರಾಣನ ಎತ್ಕೊಂಡೋಗಿ ದಂಡಗಳಿಗೆ ಹೇಳ ಏನಾಗುತ್ತೆ ನೋಡ್ತೀಯಾ? ಈಗ ಆಲ್ರೆಡಿ ರಮೇಶ್ ಅಣ್ಣಂಗೆ ಅನುಮಾನ ಬಂದಿದೆ. ಆಮೇಲೆ ಎಲ್ಲರೂ ಹಾಕ್ಕೊಂಡು ಸರಿಯಾಗಿ ಬಡಿತಾರಷ್ಟೇ. ಬೇಕಾ ನಿಂಗಿವೆಲ್ಲ? ಬೋನ, ಎಂತ ಮರೆಯ ನೀನು ಹೀಗೆಲ್ಲ ಹೆದರಿಸ್ತೆ? ಅಲ್ಲ, ನಾನು ನಿನಗೆ ಬೇರೆ ನೀನು ನಮ್ಮವ, ನೀನು ಇಲ್ಲಿಟ್ಕೊಂಡಿದ್ದೆ ಕಣ. ನಿನಗೆಂತ ಇದು ಚಿಕ್ಕು ಅಂತ ತಂದಿದ್ದೆ. ಹಂಗೆ ಬಾ ದಾರಿಗೆ. ಬಟ್ ಕದ್ದಿರೋ ಹಣ್ಣು ನಾವು ತಿನ್ನಲ್ಲ, ನೀನೇ ಹಣ್ಣು ಮಾಡ್ಕೊಂಡು ತಿನ್ನು. ಎಲ್ಲ ಬಿದ್ದೈತೆ ನಡಿ. ಅಕ್ಕ, ನೀನು ಇಷ್ಟು ಕಷ್ಟಪಡ್ಕೊಂಡು ಈ ಶಾಲೆ ಉದ್ಧಾರ ಮಾಡೋಕೆ ಒದ್ದಾಡ್ತಲ್ಲ ಎಂತಕ್ಕೆ? ನೋಡು ಪುಟ, ಒಂದು ಶಾಲೆ ಉದ್ಧಾರ ಆದರೆ ಒಂದು ಹಳ್ಳಿ ಉದ್ಧಾರ ಆಗುತ್ತೆ, ಒಂದು ಹಳ್ಳಿ ಉದ್ಧಾರ ಆಗಿದ್ರೆ ಒಂದು ದೇಶ ಉದ್ಧಾರ ಆಗುತ್ತೆ. ಈ ಥರದ್ದೆಲ್ಲ ನಾನು ಹೇಳಲ್ಲ ಕಣೋ. ಆದರೆ ಈ ಹಳ್ಳಿಯಲ್ಲಿ ಮಕ್ಕಳು ಓದದೆ ಹೋದರೆ ಆ ಪಟೇಲ್ನಂತವರು ಅವ್ರನ್ನ ಜೀತಕ್ಕೆ ಇಟ್ಕೊಂಡ್ಬಿಡ್ತಾರೆ. ಮತ್ತು ಮುಂದೆ ಅವ್ರಿಗೆ ಭವಿಷ್ಯನೇ ಇರೋದಿಲ್ಲ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?